ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತಿದ್ದೀನಿ. ತುಂಬ ದಿನಗಳಾಗಿತ್ತು ವ್ಲಾಗನ್ನು ಯಾವುದನ್ನು ಅಪ್ಲೋಡ್ ಮಾಡ್ದೇ. ಈ ವ್ಲಾಗ್ ಬಂದುಬಿಟ್ಟು ಸ್ವಲ್ಪ ದಿನಗಳ ಹಿಂದೆ ನಾನು ನಮ್ಮ ಅಮ್ಮನ ಮನೆ ಹೋಗಿದ್ದೆ, ಆವಾಗ ಮಾಡಿರುವಂಥ ವ್ಲಾಗ್ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ಆಗಿರಲಿಲ್ಲ, ಹಾಗಾಗಿ ಯಾವುದೇ ರೀತಿಯ ವ್ಲಾಗನ್ನು ಅಪ್ಲೋಡ್ ಮಾಡಿರಲಿಲ್ಲ. ಬೆಳಿಗ್ಗೆ ಇಲ್ಲಿ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕಿದ್ದೀನಿ. ತುಂಬ ಈಸಿಯಾಗಿ ಹಾಗೆ ತುಂಬ ಸಿಂಪಲ್ಲಾಗಿದೆ. ತುಂಬ ಬೇಗ ಸಹಿತ ಈ ರಂಗೋಲಿ ಡಿಸೈನನ್ನು ಹಾಕ್ಬೋದು. ನೋಡಿ, ಇಲ್ಲಿ ಬೆಳಗ್ಗಿನ ವಾತಾವರಣ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು, ಹಾಗೆ ಒಂದು ಹೇರ್ ಪ್ಯಾಕನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನಿಲ್ಲಿ ರಾತ್ರಿಯೇ ಒಂದು 4 ಚಮಚ ಮೆಂತ್ಯನ ಹಾಕಿಬಿಟ್ಟು ನೆನೆ ಹಾಕಿದ್ದೀನಿ. ನಿಮ್ಮ ಕೂದಲು ಲೆಂತ್ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು. ಹಾಗೆ ನೋಡಿ, ಇದಕ್ಕೆ ನಾನು ದಾಸವಾಳದ ಹೂಗಳನ್ನು ತೊಗೊಂಡಿದ್ದೀನಿ. ಮನೆಯಲ್ಲೇ ಇರುವಂತಹ ಯಾವ ಕಲರ ದಾಸವಾಳದ ಹೂಗಳಿದೆ ಎಲ್ಲ ಕಲರದ ದಾಸವಾಳದ ಹೂಗಳನ್ನು ಬಳಸ್ಕೊಳ್ಬೋದು. ಈ ಒಂದು ಹೇರ್ ಪ್ಯಾಕ್ ಏನಿದೆ ಇದು ನಿಮ್ಮ ಕೂದಲನ್ನು ತುಂಬ ಸಾಫ್ಟ್ ಮಾಡುತ್ತೆ, ಹಾಗೆ ಡ್ಯಾಂಡ್ರಫ್ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ಇಲ್ಲಿ ನೋಡಿ, ಈ ರೀತಿಯಾಗಿರುವಂತಹ ಮನೆಯಲ್ಲೇ ಹರಡಿರುವಂತಹ ಎಲ್ಲ ಕಲರ್ ದಾಸವಾಳದ ಹೂಗಳನ್ನು ನಾನಿಲ್ಲಿ ಬಳಸ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಈ ಒಂದು ಹೇರ್ ಪ್ಯಾಕನ್ನು ಮನೆಯಲ್ಲೇ ನೀವು ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಇಲ್ಲಿ ಕೆಂಪು ದಾಸವಾಳದ ಹೂಗಳು ಹಾಗೆ ಬಿಳಿ ದಾಸವಾಳದ ಹೂಗಳು, ಮನೆಯಲ್ಲಿರುವಂತಹ ದಾಸವಾಳದ ಹೂಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ನೀವು ಬೇಕಾದರೆ ದಾಸವಾಳದ ಎಲೆಗಳನ್ನು ಸಹಿತ ಬಳಸ್ಕೊಳ್ಬೋದು. ನಾನು ಬಳಸ್ಕೊಳ್ತಿಲ್ಲ, ಯಾಕೆಂತ ಹೇಳಿದ್ರೆ ಎಲೆಗಳು ಹಾಕಿದಾಗ ಅದು ಸ್ವಲ್ಪ ಜಾಸ್ತಿ ಕೂದಲಲ್ಲಿ ಹಾಗೆ ಅಂಟ್ಕೊಂಡು ಬೀಳುತ್ತೆ. ಆ್ಯಲೋವೆರಾ ಅಥವಾ ಏನು ಲೋಳೆ ಸರ ಅಂತ ಹೇಳಿ ಕರೀತಾರೆ, ಅದನ್ನು ತೊಗೊಂಡಿದ್ದೀನಿ ಒಂದೆಸ್ಲು. ಹಾಗೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಒಂದು 2 ಎಸಳುಗಳಾದರೆ ಸಾಕಾಗುತ್ತೆ. ಈ ರೀತಿಯಾಗಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ. ಈ ಒಂದು ಹೇರ್ ಪ್ಯಾಕ್ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಈ ಒಂದು ಹೇರ್ ಪ್ಯಾಕನ್ನು ಮನೆಯಲ್ಲೇ ನಾವು ತಯಾರು ಮಾಡ್ಕೊಳ್ಬೋದು. ಇವಾಗ ನಾನೊಂದು ಮಿಕ್ಸಿ ಜಾರಿಗೆ ತೊಳೆದಿಟ್ಟಿರುವಂತಹ ದಾಸವಾಳದ ಹೂಗಳು ಹಾಗೆ ಏನು ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ, ಆ ಕರಿಬೇವಿನ ಸೊಪ್ಪನ್ನು ಇವಾಗ ನಾನು ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕೊಂಡ ನಂತರ ನಾವು ಏನು ಆ್ಯಲೋವೆರಾನ ತೊಗೊಂಡಿದ್ವಿ, ಆ ಆ್ಯಲೋವೆರಾದ ಈ ರೀತಿ ಸೈಡಲ್ಲಿರುವಂತಹ ಈ ರೀತಿ ಮುಳ್ಳುಗಳ ರೀತಿ ಇರುತ್ತಲ್ವ, ಅದನ್ನು ನಾನು ತೆಗಿತಿದ್ದೀನಿ. 2 ಸೈಡು ಈ ರೀತಿಯಾಗಿ ತೆಗೆದುಬಿಟ್ಟು ಇದನ್ನು ನಾವಿವಾಗ ಕಟ್ ಮಾಡ್ಕೊಳ್ತಿದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ ಆಗಿ ಈ ಒಂದು ಆ್ಯಲೋವೆರಾನ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿದ ನಂತರ ನಾನು ಈ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರಾತ್ರಿ ನೆನೆ ಹಾಕಿರುವಂತಹ ಏನು ಮೆಂತ್ಯ ಕಾಳನ್ನು ನೆನೆ ಹಾಕಿದ್ದೆ ಅದನ್ನು ಸಹಿತ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2ರಿಂದ 3 ಸ್ಪೂನಷ್ಟು ನಾನಿಲ್ಲಿ ಮೊಸರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಹಾಕೋದ್ರಿಂದ ನಮ್ಮ ಒಂದು ಹೇರ್ ಏನಾಗುತ್ತೆ, ಸ್ವಲ್ಪ ಶೈನ್ ರೀತಿ ಕಾಣುತ್ತೆ. ಹಾಗಾಗಿ ಇದಕ್ಕೆ ಮೊಸರನ್ನು ನಾನು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇವಾಗ ಮೊಸರನ್ನು ಹಾಕ್ಬಿಟ್ಟು ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಪೇಸ್ಟ್ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ನೋಡಿ, ಇದು ಇವಾಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಇರಬೇಕು. ತುಂಬ ಗಟ್ಟಿಯಾಗಿ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಇವಾಗ ನಾವು ಇದನ್ನು ಹೇರ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕೂದಲನ್ನು ಎಳೆದ್ಬಿಟ್ಟು ಕೂದಲು ರೂಟಿಗೂ ಸಹಿತ ಫಸ್ಟ್ ಹಚ್ಕೊಳ್ಬೇಕು. ಹಚ್ಚಿಬಿಟ್ಟು ಕೂದಲು ಲೆಂತ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಸಹಿತ ಇದನ್ನ ಈ ಒಂದು ಹೇರ್ ಪ್ಯಾಕ್ ಮಾಡ್ಕೊಂಡಿರುವಂಥದ್ದನ್ನು ಅಪ್ಲೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ. ಆ್ಯಕ್ಚುಲಿ ನಾನು ಊರಿಗೆ ಬಂದಾಗ ಕಂಪಲ್ಸರಿ ಈ ರೀತಿಯಾಗಿ ಒಂದು ಹೇರ್ ಪ್ಯಾಕನ್ನು ಮಾಡ್ಕೊಂಡ್ಬಿಟ್ಟು
ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಈ ರೀತಿ ಒಂದು ಸಲ ಮಾಡಿ ನೋಡಿ, ನಿಮಗೂ ಸಹಿತ ರಿಸಲ್ಟ್ ಗೊತ್ತಾಗತ್ತೆ ನೋಡಿ. ಈ ರೀತಿಯಾಗಿ ಕೂದಲು ಫುಲ್ ಸಹಿತನ ಐತಿ ಅಪ್ಲೈನ ಮಾಡ್ಕೊಳ್ತಿದ್ದೀನಿ. ಅಪ್ಲೈ ಮಾಡಿಬಿಟ್ಟು ನಾವು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಯಾವುದೇ ರೀತಿಯಾದಂತಹ ಶಾಂಪೂನ ಯೂಸ್ ಮಾಡದೆ ನಾವು ಹೇರ್ ವಾಶನ್ನು ಮಾಡಬೇಕು ನೋಡಿ. ಈ ರೀತಿಯಾಗಿ ಇವಾಗ ಈ ರೀತಿ ಕೂದಲನ್ನ ಸುತ್ತಬಿಟ್ಟು ಇವಾಗ ತುರ್ಬನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಬಿಟ್ಬಿಟ್ಟು ಅದು ಡ್ರೈ ಆಗಿರುತ್ತಲ್ವ, ಗೊತ್ತಾಗುತ್ತೆ ನಮಗೆ ಒಣಗಿದೆ ಅಂತ ಹೇಳಿಬಿಟ್ಟು ಅರ್ಧ ಗಂಟೆ ಬಿಟ್ಬಿಟ್ಟು ಯಾವುದೇ ರೀತಿಯ ಶಾಂಪೂನ ಯೂಸ್ ಮಾಡ್ದೇ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಬೇಕು. ಈ ಒಂದು ಹೇರ್ ಪ್ಯಾಕನ್ನು ನೀವು ಸಹಿತ ಯೂಸ್ ಮಾಡಿ ನೋಡಿ. ಹಾಗೆ ಸ್ನಾನ ಮಾಡಿಬಿಟ್ಟು ನಮ್ಮೂರಲ್ಲಿರುವಂತಹ ಶಿವನ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ. ಹೊಸದಾಗಿ ಈ ರೀತಿ ಕಾಂಪೌಂಡ್ಗಳೆಲ್ಲ ಕಟ್ಟಿದ್ದಾರೆ. ಕಟ್ಟಿದ ಮೇಲೆ ನಾನು ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಕಾಂಪೌಂಡೆಲ್ಲ ಕಟ್ಟಿದ ಮೇಲೆ ಬಂದಿರೋ ಅಂಥದ್ದು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದೇ ನೋಡಿ ನಮ್ಮೂರಲ್ಲಿರುವಂತಹ ಶಿವನ ದೇವಸ್ಥಾನ, ಹಾಲೇಶ್ವರ ಸ್ವಾಮಿ ದೇವಸ್ಥಾನ ಇದು ನೋಡಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮುಗಿಸ್ಕೊಂಡು ಬಂದ್ವಿ. ಹಾಗೆ ನಮ್ಮಮ್ಮ ಏನು ಎರೆ ಹಪ್ಪಳ ಅಥವಾ ಹುಯಿ ಹಪ್ಪಳ ಅಂತ ಏನು ಕರೀತಾರೆ ಅದನ್ನು ಮಾಡಿದರು. ನನಗೆ ತುಂಬ ಇಷ್ಟ. ಹಾಗಾಗಿ ನಾನು ಊರಿಗೆ ಹೋದಾಗ ಅಮ್ಮ ನನಗೆ ಹುಯಿ ಹಪ್ಪಳನ ಮಾಡಿಕೊಟ್ಟಿದ್ರು ನೋಡಿ. ಈ ಒಂದು ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಕಡ್ಡಿ ಹಾಕಿಬಿಟ್ಟು ಮಾಡಿದ್ದಾರೆ. ತುಂಬ ಈಸಿಯಾಗಿ ಮಾಡ್ಬೋದು ಈ ರೀತಿಯಾಗಿ ಇಡ್ಲಿ ಪಾತ್ರೆಯಲ್ಲಿ. ಹಾಗಾಗಿ ಅವರು ಇಡ್ಲಿ ಪಾತ್ರೆ ಕಡ್ಡಿಗಳನ್ನು ಇಟ್ಬಿಟ್ಟು ಮಾಡಿದ್ದಾರೆ. ಈ ರೀತಿ ಹಪ್ಪಳದ ಸ್ಟ್ಯಾಂಡೇ ಸಿಗುತ್ತೆ ಸ್ಟೀಲಿಂದು, ಮೇ ಬಿ ಅದರಲ್ಲೂ ಸಹಿತ ಮಾಡ್ಬೋದು. ಬಟ್ ಇವ್ರು ಈ ರೀತಿ ಕಡ್ಡಿ ಇಟ್ಬಿಟ್ಟು ಒಂದೇ ಲೆವೆಲಲ್ಲಿರುವಂತಹ ತಟ್ಟೆಗಳನ್ನು ಯೂಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಈ ಹಪ್ಪಳನ ಮಾಡಿದ್ದಾರೆ ನೋಡಿ. ನೋಡಿ ಹಪ್ಪಳ ರೆಡಿಯಾಗಿದೆ. ಯಾರಿಗೆಲ್ಲ ಇಷ್ಟ ಈ ಒಂದು ಹಪ್ಪಳ? ನನಗಂತೂ ತುಂಬಾ ಇಷ್ಟ. ಹಾಗಾಗಿ ನಾನು ಹೋದಾಗ ಅಮ್ಮ ಈ ಹಪ್ಪಳನ ಮಾಡಿದರು. ಹಪ್ಪಳದ ಜೊತೆಗೆ ಕಾಫಿ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ಮಳೆ ಸಹಿತ ಬರ್ತಾ ಇದೆ. ನಾನು ನಮ್ಮ ಅತ್ತೆ ಮಗಳು ಇಬ್ಬರು ಸೇರಿಬಿಟ್ಟು ಕಾಫಿ ಮತ್ತು ಹಪ್ಪಳನ ಕುಡಿತಾ ಎಂಜಾಯ್ ಮಾಡಿದ್ವಿ. ಹಾಗೆ ನೋಡಿ ನಮ್ಮ ಅಪ್ಪು ಮಳೆ ಸ್ವಲ್ಪ ಹೊಳವಾದ ನಂತರ ಕಾಲಿಗೆ ಸ್ಲಿಪ್ಪರ್ ಹಾಕ್ಕೊಂಡ್ಬಿಟ್ಟು ತಲೆಗೆ ಟವಲ್ ಕಟ್ಕೊಂಡ್ಬಿಟ್ಟು ತೋಟಕ್ಕೆ ಹೋಗ್ತಿದ್ದಾನೆ. ಏನದು ಬಾ ಹೋಂ ಬಾ. ಎಲ್ಲಿ ಹೋಗ್ತಿ? ಅಜ್ಜಿ ಅಲ್ಲೈತಾ? ಇಲ್ಲೋಡಪ್ಪು. ಮತ್ತೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಊರಿಗೆ ಹೋಗೋ ಹಿಂದಿನ ದಿನ ಹಸು ಬೇರೆ ಕರ ಹಾಕ್ಬಿಟ್ಟಿತ್ತು ನೋಡಿ. ಅದಕ್ಕೆ ನಮ್ಮ ಅಪ್ಪಾಜಿ ಹಸಿ ಹುಲ್ಲನ್ನ ಕೊಯ್ದುಬಿಟ್ಟು ಹಾಕ್ತಿದ್ದಾರೆ. ಹಸು ಕರ ಹಾಕಿದ್ಮೇಲೆ ಗಿಣ್ಣನ ತಿಂದೆ ಊರಿಗೆ ಹೋಗೋಕ್ಕಾಗತ್ತಾ? ಸೊ ಹಾಗಾಗಿ ಹೋಗೋ ದಿನ ನಮ್ಮಮ್ಮ ಗಿಣ್ಣ ಸಹಿತ ಮಾಡಿದರು.
ಅಕ್ಕಿ ರೊಟ್ಟಿ ಜೊತೆಗೆ ಗಿಣ್ಣ ಸೂಪರ್ ಕಾಂಬಿನೇಷನ್ ಅಲ್ವಾ. ಹಾಗಾಗಿ ಗಿಣ್ಣನ ತಿಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಕೇಕ್ ರೀತಿ ಕಾಣಿಸ್ತಿದೆ. ನನಗಂತೂ ಗಿಣ್ಣ ಸಹಿತ ತುಂಬಾ ಇಷ್ಟ. ಸೊ ಊರಿಗೆ ಹೋಗಬೇಕಾದ್ರೆ ಗಿಣ್ಣ ಮತ್ತು ಅಕ್ಕಿ ರೊಟ್ಟಿನ ತಿಂದ್ಬಿಟ್ಟು ಹೊರಟ್ವಿ. ಹಾಗೆ ನಮ್ಮ ಮನೆಯವ್ರು ಸಹಿತ ಬಂದಿದ್ದರು ಊರಿಗೆ ಕರ್ಕೊಂಡು ಹೋಗೋಕ್ಕೆ. ಇದಾಗಿತ್ತು ಅಮ್ಮನ ಮನೆಯಿಂದ ವ್ಲಾಗ್ 2. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.